ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 40. ಮೆಂಡಲರು ದುಂಡಾದ ಬೀಜಗಳನ್ನ ಹೊಂದಿರುವ ಎತ್ತರದ ಸಸ್ಯಗಳನ್ನ ಅಂದ್ರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕೊಟ್ಟಿದ್ದಾರೆ. ಹಾಗೆ ಸುಕ್ಕಾದ ಬೀಜಗಳನ್ನ ಹೊಂದಿರುವ ಗಿಡ್ಡನೆಯ ಸಸ್ಯಗಳೊಂದಿಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಆರ್ ಸಂಕರಣಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳನ್ನ ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಏನನ್ನ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಮೊದಲನೇದಾಗಿ ದುಂಡಾದ ಬೀಜಗಳನ್ನು ಹೊಂದಿರುವಂತಹ ಎತ್ತರದ ಸಸ್ಯಗಳು. ದುಂಡಾದ, ಶಾರ್ಟ್ ಆಗಿ ಬರೀತೇನೆ, ಎತ್ತರದ ಸಸ್ಯಗಳು. ಓಕೆ, ಏನಾಗಿದೆ ಇಲ್ಲಿ? ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಅಲ್ವಾ? ಹಾಗೆ ಇಲ್ಲಿ ಸ್ಮಾಲ್ ಟಿ ಸ್ಮಾಲ್ ಆರ್. ಇಲ್ಲಿ ಸುಕ್ಕಾದ ಗಿಡ್ಡನೆಯ ಸಸ್ಯಗಳು. ಸಾರಿ, ಇಲ್ಲಿ ಸ್ಮಾಲ್ ಆರ್ ಆಗ್ಬೇಕಲ್ವಾ? ಸ್ಮಾಲ್ ಆರ್. ಇಲ್ಲಿ ಯಾವ ರೀತಿಯಾದಂತಹ ಒಂದು ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ? ಕ್ಯಾಪಿಟಲ್ ಆರ್ ಅನ್ನುವಂತಹ ಒಂದು ಲಿಂಗಾಣು, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಹೊಂದಿರುವಂತಹ ಒಂದು ಲಿಂಗಾಣು ಉತ್ಪತ್ತಿ ಆಗತ್ತೆ ಅಲ್ವಾ? F1 ಪೀಳಿಗೆಯಲ್ಲಿ ಏನಾಗತ್ತೆ? ಈ ಎರಡು ಲಿಂಗಾಣುಗಳು ಸಂಯೋಜನೆ ಆಗತ್ತೆ. ಅಂದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಎಲ್ಲಾ ಸಸ್ಯಗಳು, ಇಲ್ಲಿ ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಆರ್ ಇದೆ, ಅಂದ್ರೆ ಎತ್ತರದ ದುಂಡಾದ ಬೀಜಗಳನ್ನ ಉತ್ಪತ್ತಿ ಮಾಡುವಂತಹ ಒಂದು ಸಸ್ಯಗಳು. ಕ್ಯಾಪಿಟಲ್ F1 ಹಂತದಲ್ಲಿ ಏನು ಉತ್ಪತ್ತಿ ಆಗಿದೆ ಅಂತ ನೋಡಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಇವು F1 ಹಂತದಲ್ಲಿ ಬಿಡುಗಡೆಯಾದಂತಹ ಒಂದು ಉಂಟಾದಂತಹ ಒಂದು ಸಸ್ಯಗಳು. F2 ಹಂತಕ್ಕೆ ನಾವು F2 ಹಂತದ ಸಸ್ಯಗಳನ್ನ ಉತ್ಪಾದಿಸಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವುಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಓಕೆ, ನೋಡಿ, ಇದನ್ನ ನಾವು ಸಂಕರಣ F2 ಪೀಳಿಗೆಯನ್ನ ಪಡಿಬೇಕು ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಲ್ವಾ? ಸೊ ಇವುಗಳನ್ನ ಸಂಕರಣಗೊಳಿಸಿದಾಗ ಇಲ್ಲಿ ನೋಡಿ, ನಮ್ಗೆ ಈ ಒಂದು ಲಿಂಗಾಣುಗಳು ಉತ್ಪತ್ತಿ ಆದವು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಆರ್. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಲಿಂಗಾಣುಗಳು ಉತ್ಪತ್ತಿಯಾಗಿದ್ವು. ಇವು ಸಂಯೋಗ ಹೊಂದಿದಾಗ ಈ ಲಿಂಗಾಣುಗಳು ಸಂಯೋಗ ಹೊಂದಿದಾಗ ಯಾವ ರೀತಿಯಾದಂತಹ ಒಂದು ಗಿಡಗಳು ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಅಲ್ವಾ? ಈ ಲಿಂಗಾಣುವನ್ನ ಈ 4 ಲಿಂಗಾಣುಗಳ ಜೊತೆಗೆ ಸಂಯೋಗ ಹೊಂದಿಸಿ ಬರಿಬೇಕು. ನೀವು ಸಂಯೋಗ ಹೊಂದತ್ತೆ ಅಂತ ಬರಿಬೇಕು. ಇದು 4 ಮೊದಲನೇ ಲಿಂಗಾಣು. ಓಕೆ, ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಇಲ್ಲಿ ಬರಿಬೇಕು ಅದನ್ನ. ಹಾಗೆ ಎರಡನೇ ಹಂತವನ್ನ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಅಲ್ವಾ? ಇಲ್ಲೂ ಕೂಡ ಸ್ಮಾಲ್ ಆರ್ ಇದೆ, ಇಲ್ಲೂ ಕೂಡ ಸ್ಮಾಲ್ ಆರ್ ಇದೆ. ಇದನ್ನ ಸಂಯೋಗ ಮಾಡಿ ಬರಿಬೇಕು. ಹಾಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಾಗೆ ಲಾಸ್ಟ್ ಒನ್ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಈ ರೀತಿಯಾಗಿ ಬರಿಬೇಕು. ನಂತರ ಈಗ ಮೂರನೇ ಗ್ಯಾಮೆಟ್ ಅನ್ನ ತಗೊಳ್ಳಿ. ಈ ಮೂರನೇ ಗ್ಯಾಮೆಟ್. ಸೊ ಇದೇ ರೀತಿಯಾಗಿ ಹೊಂದಿಸಿ ಸಂಯೋಗ ಹೊಂದಿಸಿ ಬರಿಬೇಕಾಗತ್ತೆ ಈ ಒಂದು ಇದರಲ್ಲಿ. ಗೊತ್ತಾಯ್ತಾ? ಈಗ ನೋಡಿ, ಈ ಒಂದು ಗಿಡಗಳಲ್ಲಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಇದೆ ಅಂದ್ರೆ, ಸೊ ಅದು
ಎತ್ತರದ ಸಸ್ಯವನ್ನ ಉತ್ಪತ್ತಿ ಮಾಡುತ್ತೆ, ಹಾಗೆ ದುಂಡಾದ ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ. ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಇದೆ ಅಂದ್ರೆ ಅದು ಕುಬ್ಜ ಗಿಡವಾಗಿರುತ್ತೆ, ಆದ್ರೆ ದುಂಡನೆಯ ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗೆ ಆ ಸ್ಮಾಲ್ ಆರ್ ಇದ್ರೆ ಅದು ಆ ಕುಬ್ಜವಾಗಿರುತ್ತೆ, ಹಾಗೆ ಸುಕ್ಕಾದ ಒಂದು ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ದುಂಡನೆಯ ದುಂಡನೆಯ ಎತ್ತರದ ಗಿಡಗಳನ್ನ ಉತ್ಪತ್ತಿ ಮಾಡುವಂತ ಒಂದು ಸಸ್ಯ ಎಷ್ಟಿರತ್ತೆ? 9 ಇದೆ. ಹಾಗೆ ಟಾಲ್ ಅಂದ್ರೆ ಎತ್ತರ, ಆದ್ರೆ ರಿಂಕಲ್ಡ್ ಅಂದ್ರೆ ಸುಕ್ಕಾದ ಬೀಜಗಳನ್ನ ಉತ್ಪತ್ತಿ ಮಾಡುವಂತಹ ಸಸ್ಯಗಳೆಷ್ಟಿದೆ? 3. ಹಾಗೆ ಗಿಡ್ಡನೆಯ ದುಂಡನೆಯ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು ಎಷ್ಟಿದೆ? 3. ಹಾಗೆ ಕುಬ್ಜವಾಗಿರುವಂತದ್ದು ಹಾಗೆ ಸುಕ್ಕಾದ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು ಎಷ್ಟಿದೆ? 1 ಈ ರೀತಿಯಾಗಿ ನೀವು ಅನುಪಾತವನ್ನು ಕೂಡ ಬರಿಬೇಕಾಗತ್ತೆ. ಥ್ಯಾಂಕ್ ಯು.